ಮನೆಗಳು ನಾಶವಾಗಿವೆ. ಜನರು ಎಲ್ಲವನ್ನೂ ಕಳೆದುಕೊಂಡು ತಾತ್ಕಾಲಿಕ ಡೇರೆಗಳಲ್ಲಿ ವಾಸಿಸುತ್ತಿದ್ದಾರೆ. ಈಕ್ವೆಡಾರ್ನಲ್ಲಿ ಸಂಭವಿಸಿದ ಭೂಕಂಪದಲ್ಲಿ 700 ಜನರು ಸಾವನ್ನಪ್ಪಿದರು ಮತ್ತು 20,000ಕ್ಕೂ ಹೆಚ್ಚು ಜನರು ಬಲಿಯಾದರು. ಇದು 2010ರ ಹೈಟಿ ಭೂಕಂಪದ ನಂತರ ಮಧ್ಯ ಮತ್ತು ದಕ್ಷಿಣ ಅಮೆರಿಕಾದಲ್ಲಿ ಸಂಭವಿಸಿದ ಅತ್ಯಂತ ಭೀಕರ ವಿಪತ್ತಾಗಿದೆ. ಕೊರಿಯಾದಿಂದ ಲೋಕದ ಇನ್ನೊಂದು ಬದಿಯಲ್ಲಿರುವ ಈಕ್ವೆಡಾರ್ಗೆ ನಿರೀಕ್ಷೆ ನೀಡಲು 17ನೇ ನ್ಯೂ ಲೈಫ್ ಫ್ಯಾಮಿಲಿ ವಾಕಥಾನ್ ಅನ್ನು ನಡೆಸಲಾಯಿತು. ಅಂತಾರಾಷ್ಟ್ರೀಯ ವಿ ಲವ್ ಯು ಫೌಂಡೇಶನ್ನ ಅಧ್ಯಕ್ಷೆ ಜಾಂಗ್ ಗಿಲಿಜಾರ್ ಅವರು ಈಕ್ವೆಡಾರ್ನಲ್ಲಿ ಭೂಕಂಪ ಸಂತ್ರಸ್ತರಿಗೆ ಸಹಾಯ ಮಾಡಲು ನಿಧಿಯನ್ನು ಸಂಗ್ರಹಿಸಿದರು. ಭೂಕಂಪದ ಕೇಂದ್ರಬಿಂದುವಿನ ಸಮೀಪದಲ್ಲಿ ಚಮಂಗ ಇದ್ದುದರಿಂದ ಅಲ್ಲಿ ಭೂಕಂಪದಿಂದ ಹೆಚ್ಚಿನ ಹಾನಿ ಸಂಭವಿಸಿದೆ. ತಿಂಗಳುಗಟ್ಟಲೆ ತಾತ್ಕಾಲಿಕ ಡೇರೆಗಳಲ್ಲಿ ಉಳಿದುಕೊಂಡು ಊಟಕ್ಕೂ ಕಷ್ಟಪಡುತ್ತಿದ್ದ ಸಂತ್ರಸ್ತರಿಗೆ ಅಡುಗೆ ಸೌಲಭ್ಯಗಳು, ಅಡುಗೆ ಪಾತ್ರೆಗಳು ಮತ್ತು ದಿನನಿತ್ಯದ ಅಗತ್ಯ ವಸ್ತುಗಳನ್ನು ತಲುಪಿಸಲಾಯಿತು. Las gracias a la Fundación Mi Love You que ha venido aquí a darnos esta ayuda y estoy agradecida. Que se le agradece mucho por habernos venido a visitar en esta época de que nosotros estábamos tan necesitados ಪರಿಹಾರ ಸಾಮಗ್ರಿಗಳನ್ನು ಚಮಂಗಾಗೆ ಮಾತ್ರವಲ್ಲದೆ ಮುಯಿಸ್ನೆ ಮತ್ತು ಪೋರ್ಟೆಟೆ ಸೇರಿದಂತೆ ಇತರ 7 ಭೂಕಂಪ ಪೀಡಿತ ಪ್ರದೇಶಗಳಿಗೂ ತಲುಪಿಸಲಾಯಿತು. A pesar de lo que nos está pasando, recibimos el apoyo de otras naciones, otras ciudades, y eso nos agrada mucho. Gracias a ustedes, la Fundación. La Fundación We Love You, la señora Shang Hil Cha, está haciendo un esfuerzo grande con todos sus amigos, con todos sus cooperantes para ayudar al Ecuador. Reciba un saludo y un abrazo fraterno para usted y para toda la gente que hace la Fundación, hace esos esfuerzos grandes por conseguir recursos económicos para ayudar a los diferentes países que tienen problemas cuando son afectados por terremotos, por cuestiones de la naturaleza, fuerzas de la naturaleza. ಈಕ್ವೆಡಾರ್ಗೆ ಭೌತಿಕವಾಗಿ ಮತ್ತು ಮಾನಸಿಕವಾಗಿ ಬೆಂಬಲ ನೀಡಿದ್ದಕ್ಕಾಗಿ ಈಕ್ವೆಡಾರ್ನ ಆರ್ಥಿಕ ಮತ್ತು ಸಾಮಾಜಿಕ ಸೇರ್ಪಡೆ ಸಚಿವಾಲಯವು ಅಧ್ಯಕ್ಷೆ ಜಾಂಗ್ ಗಿಲಿಜಾರ್ ಅವರಿಗೆ ಮೆಚ್ಚುಗೆಯ ಪ್ರಮಾಣ ಪತ್ರವನ್ನು ನೀಡಿತು. ವಿ ಲವ್ ಯು ಅಧ್ಯಕ್ಷೆ ಜಾಂಗ್ ಗಿಲಿಜಾರ್ ಅವರು ಮತ್ತು ಸದಸ್ಯರು ತಾಯಿಯ ಹೃದಯದಿಂದ ನೀಡಿದ ಬೆಚ್ಚಗಿನ ಪ್ರೀತಿಯು ಭೂಕಂಪ ಸಂತ್ರಸ್ತರಿಗೆ ಶಕ್ತಿಯನ್ನು ನೀಡಲಿ ಮತ್ತು ಅವರು ಮತ್ತೆ ನಿರೀಕ್ಷೆಯನ್ನು ಹೊಂದಲಿ ಎಂಬುದು ನಮ್ಮ ಪ್ರಾಮಾಣಿಕ ಅಪೇಕ್ಷೆಯಾಗಿದೆ.